Hi dear children, today we are going to discussing about new chapter 2, Introduction to Euclid's Geometry. So now we got geometry start ಮಾಡ್ತಿದ್ದೀವಿ. What is the meaning of geometry? So geo means earth, okay. Metry means measurement, okay. So geometry appears to have originated from the need for measuring the land. Okay, so land ಎಲ್ಲ ಮೆಜರ್ ಮಾಡ್ತೀವಲ್ಲ ಅದಕ್ಕೆ ನಮಗೆ ಜಿಯೋಮೆಟ್ರಿ ವೆರಿ ಯೂಸ್ಫುಲ್ ಆಗುತ್ತೆ. ಸೊ ಸಮ್ ಬೇಸಿಕ್ ಡೆಫಿನೇಷನ್ಸ್ ಆಫ್ ಜಿಯೋಮೆಟ್ರಿ. ಸೊ ಬೇಸಿಕ್ ಡೆಫಿನೇಷನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಪಾಯಿಂಟ್. ಓಕೆ, ಸೊ ಪಾಯಿಂಟ್, ಎ ಪಾಯಿಂಟ್ ಶೋಸ್ ಅನ್ ಎಕ್ಸಾಕ್ಟ್ ಲೊಕೇಶನ್. ಇಟ್ ಹ್ಯಾಸ್ ನೋ ಲೆಂತ್, ಬ್ರೆಡ್ತ್ ಆರ್ ಹೈಟ್. ಸೊ ಇದೊಂದು ಎಕ್ಸಾಕ್ಟ್ ಲೊಕೇಶನ್ನ ತೋರಿಸುತ್ತೆ. ಸೊ ದಿಸ್ ಈಸ್ ಎ ಪಾಯಿಂಟ್. ಸೊ ಅಬ್ಸರ್ವ್ ಚಿಲ್ಡ್ರನ್ಸ್, ದಿಸ್ ಈಸ್ ಎ ಪಾಯಿಂಟ್, ಪಾಯಿಂಟ್ ಎ. ಇಟ್ ಹ್ಯಾಸ್ ನೋ, ಇದಕ್ಕೆ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಹೈಟ್ ಇಲ್ಲ. ದಿಸ್ ಶೋಸ್ ಓನ್ಲಿ ಎಕ್ಸಾಕ್ಟ್ ಲೊಕೇಶನ್. ಓಕೆ, ಸೊ ನೆಕ್ಸ್ಟ್ ಲೈನ್. ಸೊ ಲೈನ್, ಎ ಲೈನ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಎಕ್ಸ್ಟೆಂಡಿಂಗ್ ಎಂಡ್ಲೆಸ್ಲಿ ಇನ್ ಬೋತ್ ಡೈರೆಕ್ಷನ್. ಸೊ ಲೈನ್ ಅಂದರೆ ನಾವು ಈ ಥರ ಬರಿತೀವಿ. ಸೊ ಬೋತ್ ಎರಡೂ ಡೈರೆಕ್ಷನಲ್ಲಿ ಇದು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಓಕೆ, ಸೊ ಎಂಡ್ಲೆಸ್ಲಿ, ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಎ ಲೈನ್ ಹ್ಯಾಸ್ ನೋ ಡೆಫಿನೆಟ್ ಲೆಂತ್. ಇದಕ್ಕೆ ಒಂದು ಡೆಫಿನೆಟ್ ಲೆಂತ್, ಲೈನ್ ಅಂದರೆ ಇಷ್ಟೇ ಇದೆ ಇದ್ರ ಲೆಂತು ಅನ್ನೋದು ಡೆಫಿನೆಟ್ ಲೆಂತ್ ಇಲ್ಲ. ಓಕೆ, ಸೊ ಇದನ್ನು ಬೋತ್ ಡೈರೆಕ್ಷನಲ್ಲೂ ಸಹ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಇದು. ಸೊ ದಿಸ್ ಈಸ್ ದ ಲೈನ್ ಪಿ ಕ್ಯೂ. ಓಕೆ, ದಿಸ್ ಈಸ್ ದ ಸಿಂಬಲ್ ಪಿ ಕ್ಯೂ. ಬೋತ್ ಸೈಡಲ್ಲಿ ಆರೋ ಮಾರ್ಕ್ ಹಾಕಬೇಕು. ಒಂದು ಲೈನನ್ನು ಡ್ರಾ ಮಾಡಿ ಎರಡು ಸೈಡ್ ಆರೋ ಮಾರ್ಕ್ ಹಾಕಿದರೆ ಇಟ್ ಇಂಡಿಕೇಟ್ಸ್ ದ ಸಿಂಬಲ್ ಫಾರ್ ಎ ಲೈನ್. PQ is a line or QP is a line. So the symbol of for a line is like this, children. Okay. So next, so ಇದೇ ಲೈನಲ್ಲಿ ನೋಡಿ, ಸೊ ಇದೇ ಲೈನ್ ಇಲ್ಲಿ ನೆಕ್ಸ್ಟ್ ಡ್ರಾ ಮಾಡಿದ್ದೀನಿ. ಸೊ ಈ ಲೈನಲ್ಲಿ ಈ ಥರ ಪಾಯಿಂಟ್ಸ್ ಇರುತ್ತೆ. ಇಟ್ ಇಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಓಕೆ, ಸೊ ಈ ಪಾಯಿಂಟ್ಸ್ಗೆ ನಾವೇನಂತ ಕರಿತೀವಿ? ಕೋಲಿನಿಯರ್ ಪಾಯಿಂಟ್ಸ್. ಕೋಲಿನಿಯರ್ ಪಾಯಿಂಟ್ಸ್ ಮೀನ್ಸ್ ಆಲ್ ದ ಪಾಯಿಂಟ್ಸ್ ಲೈ ಆನ್ ಎ ಸೇಮ್ ಲೈನ್. ಎಲ್ಲ ಪಾಯಿಂಟ್ಸು ಸಹ ಒಂದೇ ಲೈನಲ್ಲಿ ಇರ್ತವೆ. ಓಕೆ, ಆಲ್ ದ ಪಾಯಿಂಟ್ಸ್ ಲೈ ಆನ್ ಎ ಸೇಮ್ ಲೈನ್ ಕಾಲ್ಡ್ ಕೋಲಿನಿಯರ್ ಪಾಯಿಂಟ್ಸ್. ಓಕೆ, ಸೊ ನೆಕ್ಸ್ಟ್ ಲೈನ್ ಸೆಗ್ಮೆಂಟ್, ಚಿಲ್ಡ್ರನ್ಸ್. ಎ ಲೈನ್ ಸೆಗ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ದ ಲೈನ್. ಒಂದು ಲೈನಿನ ಪಾರ್ಟ್. ಓಕೆ, ಸೊ ಒಂದು ಲೈನು ಅನ್ನೋದಿರುತ್ತೆ. ಸೊ ಇದು ಲೈನ್ ನೋಡಿದ್ರಲ್ವಾ? ಸೊ ಅಬ್ಸರ್ವ್ ಮಾಡಿ, ಈ ಲೈನಲ್ಲಿ ಇದು ಪಾರ್ಟ್. ಸೊ ಎ ಬಿ ಈಸ್ ಎ ಲೈನ್ ಸೆಗ್ಮೆಂಟ್. ಸೊ ಲೈನ್ ಅಂದರೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಎರಡು ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಎ ಬಿ ಇಂಡಿಕೇಟ್ಸ್ ಎ ಲೈನ್ ಸೆಗ್ಮೆಂಟ್. ಓಕೆ, ಲೈನ್ ಸೆಗ್ಮೆಂಟ್, ಇಟ್ ಈಸ್ ದ ಸಿಂಬಲ್ ಫಾರ್ ಎ ಲೈನ್ ಸೆಗ್ಮೆಂಟ್ ಈಸ್ ಲೈಕ್ ದಿಸ್, ಚಿಲ್ಡ್ರನ್ಸ್. ಓಕೆ, ಇದು ಕೊನೆ ಆಗಿರುತ್ತೆ. ಓಕೆ, ಅದು ಲೈನ್ ಆದರೆ ಎರಡು ಕಡೆ ಆರೋ ಮಾರ್ಕ್ ಬರುತ್ತೆ. ಇಟ್ ಮೀನ್ಸ್ ಎಕ್ಸ್ಟೆಂಡ್ ಮಾಡ್ಬೋದು ಎಂಡ್ಲೆಸ್ಲಿ. ಸೊ ಬರೀ ಈ ಥರ ಹಾಕಿದರೆ, ಓಕೆ, ಬಾರ್ ಹಾಕಿದರೆ, ಸೊ ಇಟ್ ಇಂಡಿಕೇಟ್ಸ್ ದ ಲೈನ್ ಸೆಗ್ಮೆಂಟ್. ಎ ಲೈನ್ ಸೆಗ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ದ ಲೈನ್. ಇಟ್ ಹ್ಯಾಸ್ ಎ ಡೆಫಿನೆಟ್ ಲೆಂತ್. ಇದಕ್ಕೆ ಒಂದು ಲೆಂತ್ ಅನ್ನೋದು ಇರುತ್ತೆ, ಪರ್ಟಿಕ್ಯುಲರ್ಲಿ ಇಷ್ಟು ಲೆಂತ್ ಅಂತ. ಬಟ್ ಲೈನಲ್ಲಿ ಇಟ್ ಹ್ಯಾಸ್ ನೋ ಡೆಫಿನೆಟ್ ಲೆಂತ್. ಡೆಫಿನೆಟ್ ಲೆಂತ್ ಇರೋದಿಲ್ಲ. ಲೈನ್ ಸೆಗ್ಮೆಂಟಲ್ಲಿ ಡೆಫಿನೆಟ್ ಲೆಂತ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ರೇ. ವಾಟ್ ಈಸ್ ದ ಮೀನಿಂಗ್ ಆಫ್ ರೇ? ಎ ರೇ ಈಸ್ ಎ ಪಾರ್ಟ್ ಆಫ್ ಲೈನ್. ಒಂದು ಲೈನ್ನ ಪಾರ್ಟ್ ಸಹ ಇದು. ಓಕೆ, ಇಟ್ ಹ್ಯಾಸ್ ನೋ ಫಿಕ್ಸ್ಡ್ ಲೆಂತ್. ಇದು ಒಂದು ಫಿಕ್ಸ್ ಆಗಿರೋ ಲೆಂತ್ ಇಲ್ಲ. ಸೊ ಇದು ರೇ ಮೀನ್ಸ್ ದ ಸಿಂಬಲ್ ಫಾರ್ ಎ ರೇ ಈಸ್ ಲೈಕ್ ದಿಸ್, ಚಿಲ್ಡ್ರನ್. ಒಂದು ಸೈಡು ಫಿಕ್ಸ್ ಆಗಿರುತ್ತೆ. ಓಕೆ, ಇನ್ನೊಂದು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಇದಕ್ಕೆ ಕೊನೆ ಅನ್ನೋದಿಲ್ಲ, ಎಂಡ್ಲೆಸ್. ಓಕೆ, ದಿಸ್ ಈಸ್ ದ ಸಿಂಬಲ್ ಫಾರ್ ಎ ರೇ. ಓಕೆ, ಆರೋ ಮಾರ್ಕ್, ಸಿಂಗಲ್ ಆರೋ ಮಾರ್ಕ್, ಚಿಲ್ಡ್ರನ್ಸ್. ಓಕೆ, ಸೊ ಆರ್ ಎಸ್ ಈಸ್ ದ ರೇ. ಸೊ ರೇ ಮೀನ್ಸ್ ಒಂದು ಫಿಕ್ಸ್ ಆಗಿರುತ್ತೆ, ಎಂಡ್ ಆಗಿರುತ್ತೆ. ಇನ್ನೊಂದಕ್ಕೆ ಕೊನೆ ಅನ್ನೋದಿಲ್ಲ, ಎಂಡ್ ಇರೋದಿಲ್ಲ, ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಇಟ್ಸ್ ಕಾಲ್ಡ್ ರೇ. ಎ ರೇ ಈಸ್ ಎ ಪಾರ್ಟ್ ಆಫ್ ಲೈನ್. ಒಂದು ಲೈನಿನ ಪಾರ್ಟು. ಇಟ್ ಹ್ಯಾಸ್ ನೋ ಫಿಕ್ಸ್ಡ್ ಲೆಂತ್. ಫಿಕ್ಸ್ ಆಗಿರೋ ಲೆಂತು ಇರೋದಿಲ್ಲ. ಸೊ ನೆಕ್ಸ್ಟ್ ಆ್ಯಂಗಲ್ಸ್. ಟೂ ರೇಸ್ ಹ್ಯಾವಿಂಗ್ ಎ ಕಾಮನ್ ಎಂಡ್ ಪಾಯಿಂಟ್ ಫಾರ್ಮ್ ಎನ್ ಆ್ಯಂಗಲ್. ಸೊ ಅಬ್ಸರ್ವ್ ಮಾಡಿ, ಚಿಲ್ಡ್ರನ್ಸ್. ಒನ್ ರೇ and two rays having common end points are called angles.
ಟೂ ರೇಸ್ ಹ್ಯಾವಿಂಗ್ ಕಾಮನ್ ಎಂಡ್, ಎರಡು ರೇಸ್ ಇರುತ್ತೆ, ಒಂದು ಕಾಮನ್ ಎಂಡ್ ಪಾಯಿಂಟ್, ಎರಡು ಜಾಯಿನ್ ಆಗಿದೆ ನೋಡಿ. ಟೂ ರೇಸಿಂದ ಒಂದು ಕಾಮನ್ ಪಾಯಿಂಟ್ ಜಾಯಿನ್ ಆಗಿದೆ. ಇಟ್ ಇಸ್ ಫಾರ್ಮ್ ಅನ್ ಆ್ಯಂಗಲ್. ಓಕೆ, ಸೊ ಈ ಎಂಡ್ ಪಾಯಿಂಟ್ಗೆ ಏನಂತ ಕರಿತೀವಿ ಅಂದರೆ ದ ಕಾಮನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ವರ್ಟೆಕ್ಸ್ ಆಫ್ ಆ್ಯನ್ ಆ್ಯಂಗಲ್. ಓಕೆ, ವರ್ಟೆಕ್ಸ್, ಎರಡು ರೇನ ಜಾಯಿನ್ ಮಾಡಿರ್ತೀವಲ್ವಾ, ಕಾಮನ್ ಎಂಡ್ ಪಾಯಿಂಟ್ ಇರುತ್ತಲ್ಲ, ಅದನ್ನು ನಾವು ವರ್ಟೆಕ್ಸ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಆ್ಯಂಗಲ್ಸ್ ಆರ್ ಮೆಜರ್ಡ್ ಇನ್ ಡಿಗ್ರಿ. ಆ್ಯಂಗಲ್ನ ಡಿಗ್ರಿಲಿ ನಾವು ಮೆಜರ್ ಮಾಡ್ತೀವಿ. ದ ಸಿಂಬಲ್ ಆಫ್ ಅನ್ ಆ್ಯಂಗಲ್ ಈಸ್ ಲೈಕ್ ದಿಸ್ ಚಿಲ್ಡ್ರನ್ಸ್. ದಿಸ್ ಇಸ್ ಅನ್ ಆ್ಯಂಗಲ್ ಸಿಂಬಲ್. ಆ್ಯನ್ ಆ್ಯಂಗಲ್ ಮೆಜರ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಡಿಗ್ರಿ. ಸೊ ಇದು ಎಷ್ಟು ಡಿಗ್ರಿ ಅಂತ ಹೇಳಿ ಆ್ಯಂಗಲಲ್ಲಿ ಮೆಜರ್ ಮಾಡ್ತೀವಲ್ವಾ, ಇದು ಎಷ್ಟು ಡಿಗ್ರಿ ಇದೆ ಅಂತೇಳಿ. ಸೊ ಇದನ್ನು ಯೂನಿಟ್ ಏನಂತ ಕರಿತೀವಿ? ವಿ ಕಾಲ್ಡ್ ಡಿಗ್ರಿ. ದ ಸಿಂಬಲ್ ಆಫ್ ಡಿಗ್ರಿ ಈಸ್ ಲೈಕ್ ದಿಸ್ ಚಿಲ್ಡ್ರನ್ಸ್. ಓಕೆ, ಸೊ 30 ಡಿಗ್ರಿ 40 ಡಿಗ್ರಿ ಬರೀತೀವಲ್ವಾ. ಸೊ 30 ಡಿಗ್ರಿ 50 ಡಿಗ್ರಿ 60 ಡಿಗ್ರಿ. ಸೊ ಇದೆ, an angle is measured in a unit. This is a unit called degree. So plane. Plane means this is a plane. Observe children, this is a plane figure having two dimension, and whereas this plane can extend infinitely. ಇದು ಟೂ ಡೈಮೆನ್ಷನ್ ಇರುತ್ತೆ, ಒಂದು ಲೆಂತ್ ಇನ್ನೊಂದು ಬ್ರೆಡ್ತ್. ಓಕೆ, ದಿಸ್ ಇಸ್ ಲೆಂತ್ ಅಂಡ್ ದಿಸ್ ಇಸ್ ಬ್ರೆಡ್ತ್. ಹ್ಯಾವಿಂಗ್ ಟೂ ಲೆಂತ್ ಅಂಡ್ ಬ್ರೆಡ್ತ್. ಟೂ ಡೈಮೆನ್ಷನಲ್ ಫಿಗರ್ ಮೀನ್ಸ್ ಲೆಂತ್ ಅಂಡ್ ಬ್ರೆಡ್ತ್ ಇರುತ್ತೆ, ಅದಕ್ಕೆ ಟೂ ಡೈಮೆನ್ಷನಲ್ ಫಿಗರ್ ಅಂತೇಳಿ. ಪಾಯಿಂಟು has no dimension. Okay, line has only one dimension, that is length. So plane is two dimension, length and breadth. This is length and breadth. So four lines na ನಾವು ಜಾಯಿನ್ ಮಾಡಿದ್ರೆ ಒಂದು ಪ್ಲೇನ್ ಫಿಗರ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಟೂ ಡೈಮೆನ್ಷನ್ ಫಿಗರ್ ಆಯಿತು. ಸೊ ತ್ರೀ ಡೈಮೆನ್ಷನಲ್ ಫಿಗರ್ ಅಬ್ಸರ್ವ್ ಮಾಡಿ ಚಿಲ್ಡ್ರನ್ಸ್. ಸೊ ತ್ರೀ ಡೈಮೆನ್ಷನಲ್ ಫಿಗರ್ ನೋಡಿ. ಸೊ ಈ ಥರ ಡ್ರಾ ಮಾಡಿ. ಸೊ ಕಾರ್ನರ್ಸ್ನ ಜಾಯಿನ್ ಮಾಡಬೇಕು. ಸೊ ತ್ರೀ ಡೈಮೆನ್ಷನಲ್ ಫಿಗರ್ ಮೀನ್ಸ್ ಲೆಂತ್, ದಿಸ್ ಈಸ್ ಎ ಲೆಂತ್, ದಿಸ್ ಈಸ್ ಬ್ರೆಡ್ತ್, ಬಿ ಮೀನ್ಸ್ ಬ್ರೆಡ್ತ್, ದಿಸ್ ಈಸ್ ಹೈಟ್. ತ್ರೀ ಡೈಮೆನ್ಷನಲ್ ಫಿಗರ್ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಇರುತ್ತೆ. ಇಟ್ಸ್ ಕಾಲ್ಡ್ ತ್ರೀ ಡೈಮೆನ್ಷನಲ್ ಫಿಗರ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ದೀಸ್ ಆರ್ ದ ಬೇಸಿಕ್ definitions of geometry: points, line segment, ray, angles, okay, plane. Okay, all of you understood children? Okay, so next one children. So Euclid is the Greek mathematician of Euclid. Okay, Euclid is a great Greek mathematician. So you know some definitions na ಕೊಟ್ಟಿದ್ದಾನೆ. So definition given by Euclid. ಓಕೆ, ಸೊ ಪಾಯಿಂಟ್ ಬಗ್ಗೆ ಏನು ಹೇಳ್ತಾನೆ ಅಂದರೆ, ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಯಾವುದೇ ಪಾರ್ಟ್ ಇಲ್ಲ. ದಿಸ್ ಈಸ್ ಎ ಪಾಯಿಂಟ್. ಓಕೆ, ಇಟ್ ಹ್ಯಾಸ್ ನೋ ಲೆಂತ್, ಬ್ರೆಡ್ತ್, ಇಟ್ ಎಕ್ಸೆಟ್ರಾ. ಓಕೆ, ಇಟ್ ಈಸ್ ದಟ್ ವಿಚ್ ಹ್ಯಾಸ್ ಎ ನೋ ಪಾರ್ಟ್. ಓಕೆ, ಸೊ ನೆಕ್ಸ್ಟ್ ಲೈನ್. ಎ ಲೈನ್ ಈಸ್ ಎ ಬ್ರೆಡ್ತ್ಲೆಸ್ ಲೆಂತ್. ಸೊ ಇದು ಎರಡೂ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೋದು. ದಿಸ್ ಈಸ್ ಎ ಲೈನ್, ದಿಸ್ ಈಸ್ ಎ ಬ್ರೆಡ್ತ್ಲೆಸ್ ಲೆಂತ್. ಬ್ರೆಡ್ತ್ ಇಲ್ಲ ಇರೋದಕ್ಕೆ, ಇದಕ್ಕೆ ಲೆಂತ್ ಇದೆ. ಲೈನ್ ಇಟ್ ಹ್ಯಾಸ್ ಎ ಒನ್ ಡೈಮೆನ್ಷನ್. ಓಕೆ, ಪಾಯಿಂಟ್ ಹ್ಯಾಸ್ ನೋ ಡೈಮೆನ್ಷನ್, ಲೈನ್ ಈಸ್ ಎ ಒನ್ ಡೈಮೆನ್ಷನ್. ಓಕೆ, ಒನ್ ಡೈಮೆನ್ಷನ್ ಮೀನ್ ಇಟ್ ಹ್ಯಾಸ್ ಓನ್ಲಿ ಲೆಂತ್ ಬಟ್ ನಾಟ್ ಬ್ರೆಡ್ತ್. ಓಕೆ, ದ ಎಂಡ್ಸ್ ಆಫ್ ಎ ಲೈನ್ ಆರ್ ಪಾಯಿಂಟ್ಸ್. ಈ ಒಂದು ಲೈನಲ್ಲಿ ಎಂಡ್ಸ್ ಇದಾವಲ್ವಾ, ಇದಕ್ಕೆ ಯೂಕ್ಲಿಡ್ ಏನಂತಾನೆ? ದೀಸ್ ಆರ್ ದ ಪಾಯಿಂಟ್ಸ್. ದ ಎಂಡ್ಸ್ ಆಫ್ ಎ ಲೈನ್ ಆರ್ ಪಾಯಿಂಟ್ಸ್. ದೀಸ್ ಆರ್ ಯೂಕ್ಲಿಡ್ ಡೆಫಿನೇಷನ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್. ಎ ಸ್ಟ್ರೈಟ್ ಲೈನ್ ಈಸ್ ಎ ಲೈನ್. ಎ ಸ್ಟ್ರೈಟ್ ಲೈನ್ ಅನ್ನೋದು ಒಂದು ಲೈನು ವಿಚ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್. ಸೊ ಇದರಲ್ಲಿ ಲೈನಲ್ಲಿ ಸೋ ಮೆನಿ ಪಾಯಿಂಟ್ಸ್ ಇರುತ್ತೆ. ದೀಸ್ ಪಾಯಿಂಟ್ಸ್ಗೆ ನಾವೇನಂತ ಕರಿತೀವಿ? ಕೊಲಿನಿಯರ್ ಪಾಯಿಂಟ್ಸ್. ಓಕೆ, ಸೊ ಎ ಸ್ಟ್ರೈಟ್ ಲೈನ್ ಈಸ್ ಎ ಲೈನ್ ವಿಚ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್. So next fifth one. A surface is that which has length and breadth only. This is the surface. Okay, it has four edges, four lines join ಮಾಡಿದೆ. Okay, ಇದಕ್ಕೆ ಎಲ್ಲವಕ್ಕೂ ಕಾಮನ್ ಎಂಡ್ ಪಾಯಿಂಟ್ ಇದೆ, ಕಾಮನ್ ಎಂಡ್ ಪಾಯಿಂಟ್. ಓಕೆ, ಸೊ ವಿಚ್ ಹ್ಯಾಸ್ ಎ ಲೆಂತ್ ಅಂಡ್ ಬ್ರೆಡ್ತ್ ಓನ್ಲಿ. ದಿಸ್ ಈಸ್ ಎ ಸರ್ಫೇಸ್. ಸರ್ಫೇಸ್ಗೆ ಲೆಂತ್ ಇದೆ, ಬ್ರೆಡ್ತ್ ಇದೆ. ಇಟ್ ಈಸ್ ಎ ಪ್ಲೇನ್ ಫಿಗರ್. ಇಟ್ ಹ್ಯಾಸ್ ಟೂ ಡೈಮೆನ್ಷನ್. Okay, length and
ಬ್ರೆಡ್. ಆ್ಯಂಡ್ ಎಡ್ಜಸ್ ಆಫ್ ಎ ಸರ್ಫೇಸ್ ಆರ್ ಲೈನ್ಸ್. ಸೊ ಇವು ಎಡ್ಜಸ್ ಇದೆಯಲ್ಲ ಈ ಸರ್ಫೇಸಲ್ಲಿ, ಸೊ ಇದಕ್ಕೆ ನಾವು ಲೈನ್ಸ್ ಅಂತೇಳಿ ಕರಿತೀವಿ. ಎ ಪ್ಲೇನ್ ಸರ್ಫೇಸ್ ಈಸ್ ಎ ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ದ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಇದೊಂದು ಪ್ಲೇನ್ ಸರ್ಫೇಸು, ಇದೊಂದು ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ದ ಸ್ಟ್ರೈಟ್ ಲೈನ್ಸ್. ಸೊ ಸ್ಟ್ರೈಟ್ ಲೈನ್ ಇದೆ ನೋಡಿ, ಓಕೆ, ಲೈನ್ಸ್ ಆನ್ ಇಟ್ ಸೆಲ್ಫ್. ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಯೂಕ್ಲಿಡ್. ಸೊ ಯೂಕ್ಲಿಡ್ ಇದನ್ನು ಡೆಫಿನೇಷನ್ನ ಡ್ರಾ ಮಾಡಿದ್ದಾನೆ. ಸೊ ನೀವೇನು ಮಾಡಬೇಕು ಅಂದರೆ ಈ ಎಲ್ಲದನ್ನು, ಸೊ ಡೆಫಿನೇಷನ್ಸ್ ಇದನ್ನೆಲ್ಲ ನೋಟ್ಸಿಗೆ ಬರೆದ್ಬಿಟ್ಟು ಸೊ ಈ ಡೆಫಿನೇಷನ್ಸ್ನೆಲ್ಲ ಕಲಿತಾ ಹೋಗಬೇಕು. ಓಕೆ, ಪಾಯಿಂಟ್ಸ್ ಅಂದ್ರೇನು, ಲೈನ್ ಸೆಗ್ಮೆಂಟು, ರೇ, ಆ್ಯಂಗಲ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಯೂಕ್ಲಿಡ್ಸ್. ಓಕೆ, ಸೊ ಯೂಕ್ಲಿಡ್ ಏನೇನು ಡೆಫಿನೇಷನ್ನ ಹೇಳಿದ್ದಾನೆ, ಪಾಯಿಂಟ್ಸ್ಗೆ ಏನು ಹೇಳಿದ್ದಾನೆ, ಸೊ ಲೈನ್ಗೆ ಏನು ಹೇಳಿದ್ದಾನೆ ಯೂಕ್ಲಿಡ್ಸು, ಓಕೆ, ಸ್ಟ್ರೈಟ್ ಲೈನ್ಗೆ ಏನು ಹೇಳಿದ್ದಾನೆ. ಸೊ ಇದನ್ನು ಡೆಫಿನೇಷನ್ನ ಕಲಿತಾ ಹೋಗಿ ಚಿಲ್ಡ್ರನ್ಸ್. ಓಕೆ, ಸೊ ಇದನ್ನು ನೋಟ್ಸ್ ಬರೆದು ಸೆಂಡ್ ಮಾಡಿ.